Praise the Lord. Hi students, welcome back to Namagurugulu YouTube channel. Dear students, we have been solving the problems on applications of trigonometry in the previous two sessions. We are going to continue solving the problems from the exercise. Okay, already our questions exercise ಅಲ್ಲಿ solve ಮಾಡಿದ್ದೀವಿ. We are going to continue solving it. Okay, I hope you don't need any introduction for that. As we know, the application of trigonometry ಆಗಿರೋದ್ರಿಂದ kindly go through all the required formulas and basics of trigonometry so that you would understand the concept of application very easily. Okay, since you have already solved some around 6 problems, you know actually what is actually the application of trigonometry is. Okay, we are going to solve the problems related to heights and distances. Okay, so let's not waste our time. Let's directly go to the question number 1 for today. So the first question we are going to solve today is the question number 7 from the exercise of applications of trigonometry. Okay, so let us read the question. Question odana. From a point on a ground, okay, so point elide ground mele. So from a point on a ground, the angles of elevation of the bottom and the top of a transmission tower, okay, fixed at the top of a 20-meter high building, okay, are 45 degrees and 60 degrees respectively. Find the height of the tower. So ಇಲ್ಲಿ ನೀವು ಒಂದು ವಿಚಾರ ಅರ್ಥ ಮಾಡ್ಕೋಬೇಕು. There is a building which is 20 meter high. Okay, on that building there is a transmission tower fixed. Okay, ಅರ್ಥ ಆಗ್ತಿದೆಯಾ? I'm going to give you a simple pic for it. Remember, now from the point on the ground, okay, so if you look at the angle of elevation, definitely from the ground, if you look at the building or the tower, okay, the angle of elevation is created. So from the ground to the bottom of the tower, remember, from the ground to point in the bottom of the transmitter tower ge angle of elevation 45 degrees irutte, top of the transmitter tower ge 60 degrees irutte. Okay, why? It is common sense. The more you look high, ಅರ್ಥ ಆಗ್ತಿದೆಯಾ, ದಿ ಆ್ಯಂಗಲ್ ಆಫ್ ಎಲಿವೇಶನ್ ಇಸ್ ಮೋರ್, ಕರೆಕ್ಟ್ ಅಲ್ವಾ? ಫೈನ್. ನಾವು ಯು ಹ್ಯಾವ್ ಟು ಫೈಂಡ್ ದಿ ಹೈಟ್ ಆಫ್ ದಿ ಟವರ್, ಬಿಕಾಸ್ ಬಿಲ್ಡಿಂಗು ಹೈಟ್ ಆಲ್ರೆಡಿ 20 ಮೀಟರ್ಸ್ ಅಂತ ಅವನೇ ಕೊಟ್ಟಿದ್ದಾನೆ. ನಾವು ಟವರ್ನ ಹೈಟ್ ಕಂಡುಹಿಡಬೇಕು. ಓಕೆ, ನಾವು ಶಾಲ್ ವಿ ಗೋ ಟು ದಿ ಡಯಾಗ್ರಾಮ್ ನಾವು. ಸೊ ಡಿಯರ್ ಸ್ಟೂಡೆಂಟ್ಸ್, ಸೊ ದಿಸ್ ಇಸ್ ದ ಡಯಾಗ್ರಾಮ್. ಪಿಕ್ಚರ್ ನೋಡ್ಕೊಳ್ಳಿ. ಒಂದು ಪಾಯಿಂಟ್ ಇದೆ. ಓಕೆ, ಅರ್ಥ ಆಗ್ತಿದೆ. ಇಲ್ಲೊಂದು ಪಾಯಿಂಟ್ ಆನ್ ದ ಗ್ರೌಂಡ್ ಇದೆ. ನಾವು ದಿಸ್ ಇಸ್ ದ ಬಿಲ್ಡಿಂಗ್. ಲುಕ್ ಹಿಯರ್, ಲುಕ್ ಎಟ್ ದ ಬಿಲ್ಡಿಂಗ್. ಬಿಲ್ಡಿಂಗ್ ಇಸ್ 20 ಮೀಟರ್ ಹೈಟ್. ಓಕೆ, ಹೈಟ್ ಆಫ್ ದ ಬಿಲ್ಡಿಂಗ್ ಎಷ್ಟು 20 ಮೀಟರ್ ಇದೆ. ಇದರ ಮೇಲೆ ಟ್ರಾನ್ಸ್ಮಿಷನ್ ಟವರ್ ಇದೆ. ನೆನ್ಪಿಟ್ಕೊಳ್ಳಿ, ಐ ವಾಂಟ್ ಟು ಫೈಂಡ್ ಔಟ್ ದಿ ಹೈಟ್ ಆಫ್ ದಿಸ್ ಟ್ರಾನ್ಸ್ಮಿಷನ್ ಟವರ್. ಗೊತ್ತಾಗ್ತಿದೆಯಾ? ಐ ಯು ಫಾಲೋವಿಂಗ್? ನಾವು ಅಟ್ ದ ಸೇಮ್ ಟೈಮ್ ನಾವು ಲುಕ್ ಹಿಯರ್, ಇಲ್ಲಿಂದ ಈ ಪಾಯಿಂಟ್ ನೋಡೋಕ್ಕೆ ಆ್ಯಂಗಲ್ ಆಫ್ ಎಲಿವೇಶನ್ ಏನಿರುತ್ತೆ? ವಾಟ್ ಈಸ್ ದ ಆ್ಯಂಗಲ್ ಆಫ್ ಎಲಿವೇಶನ್? ಈ ಹ್ಯಾಸ್ ಟೋಲ್ಡ್ ಇಟ್ ಆಸ್ 45 ಡಿಗ್ರೀಸ್. ಓಕೆ, ಫ್ರಮ್ ಹಿಯರ್ ಇಫ್ ಯು ಲುಕ್ ಎಟ್ ದಿ ಹೈಟ್, ಓಕೆ, ಅದರ ಬಾಟಮ್ಗೆ ಆ್ಯಂಗಲ್ ಆಫ್ ಎಲಿವೇಶನ್ 45 ಡಿಗ್ರೀಸ್, ಅದರ ಟಾಪ್ಗೆ ಆ್ಯಂಗಲ್ ಆಫ್ ಎಲಿವೇಶನ್ 60 ಡಿಗ್ರೀಸ್. ಓಕೆ, ಇದಕ್ಕೆ ಇನ್ನೂ ಕ್ಲಿಯರಾಗಿ ಡಯಾಗ್ರಾಮ್ ಈಗ ನಾನು ಬರೀತೀನಿ, ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಐ ಹ್ಯಾವ್ ಟು ಫೈಂಡ್ ಔಟ್ ದಿ ಹೈಟ್ ಆಫ್ ದ ಟ್ರಾನ್ಸ್ಮಿಷನ್ ಟವರ್. ಇಸ್ ಇಟ್ ಕ್ಲಿಯರ್? ರೆಡಿನಾ? ಅರ್ಥ ಆಗಿದೆಯಲ್ಲ? ಲೆಟ್ಸ್ ಗೋ ಟು ದಿ ಸೊಲ್ಯೂಷನ್. ನಾವು ಈಗ ಡಯಾಗ್ರಾಮ್ ಹೇಗೆ ಕನ್ಸ್ಟ್ರಕ್ಟ್ ಮಾಡ್ತಾನೆ ನೋಡಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಲುಕ್ ಹಿಯರ್, ದೆರ್ ಇಸ್ ನೋಡಿ, ನಾನು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ದ ಪಾಯಿಂಟ್ ಆನ್ ದ ಗ್ರೌಂಡ್ ತೊಗೊಂಡಿದ್ದೀನಿ. ದೇರ್ ಇಸ್ ಅ ಬಿಲ್ಡಿಂಗ್ ವಿಚ್ ಇಸ್ 20 ಮೀಟರ್ ಹೈ. ಓಕೆ, ಬಿಲ್ಡಿಂಗ್ನ ರೆಡ್ ಕಲರ್ ಲೈನಲ್ಲಿ ಬರ್ತಿದ್ದೀನಿ. ಅದರ ಮೇಲೆ ಟ್ರಾನ್ಸ್ಮಿಟರ್ ಟವರ್ ಇದೆ ಗ್ರೀನ್ ಕಲರಲ್ಲಿ. ಓಕೆ, ಸೊ ಈ ಒಂದು ಪಾಯಿಂಟ್, ಈ ಗ್ರೌಂಡ್ ಪಾಯಿಂಟಿಂದ ಇದು ಏನದು, ಈ ಬಿಲ್ಡಿಂಗ್ನ ಏನಿದು ಬೇಸ್, ಸಾರಿ ಟವರ್ನ ಬೇಸ್. ನೆನ್ಪಿಟ್ಕೊಳ್ಳಿ, ಬಿಲ್ಡಿಂಗ್ನ ಟಾಪು, ಆದರೆ ಟವರ್ನ ಬೇಸು. ಇಲ್ಲಿಗೆ ಆ್ಯಂಗಲ್ ಆಫ್ ಎಲಿವೇಶನ್ ಎಷ್ಟಿದೆ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಗಲ್ ಆಫ್ ಎಲಿವೇಶನ್ ಕಡಿಮೆ, ವಿಚ್ ಇಸ್ 45 ಡಿಗ್ರೀಸ್. ಓಕೆ, ಬಟ್ ಫ್ರಮ್ ಹಿಯರ್ ಇಫ್ ಯು ಟೇಕ್ ದಿ ಆ್ಯಂಗಲ್ ಆಫ್ ಎಲಿವೇಶನ್ ಟು ದಿ ಟಾಪ್ ಆಫ್ ದ ಟವರ್, ಗೊತ್ತಾಗ್ತಿದೆಯಾ? ಟಾಪ್ ಆಫ್ ದ ಟವರ್ ತಗೊಂಡ್ರೆ ಆ್ಯಂಗಲ್ ಆಫ್ ಎಲಿವೇಶನ್ ಎಷ್ಟಿದೆ? 60 ಡಿಗ್ರೀಸ್. ರಿಮೆಂಬರ್, ಇದನ್ನು 60 ಡಿಗ್ರೀಸ್ ತೊಗೊಳ್ಳಲ್ಲ. ಆ್ಯಂಗಲ್ ಆಫ್ ಎಲಿವೇಶನ್ ಯಾವತ್ತು ಇಲ್ಲಿಂದನೇ ಬರುತ್ತೆ. ಸೊ ದಿಸ್ ಆ್ಯಂಗಲ್ ಈಸ್ 60 degrees. Okay, now you have to find out the height of the tower. ಗೊತ್ತಾಗ್ತಿದೆಯಾ? Now look here. So let us name it. I can call it as, this is A, okay, B, C and D. Is it clear? ಗೊತ್ತಾಗ್ತಿದೆ ತಾನೆ? ನಾವು ಇಲ್ಲಿಂದ ನಾವು ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಣ.
ಸೊ ಫ್ರಮ್ ಫಿಗರ್ ಐ ಕ್ಯಾನ್ ರೈಟ್ ಆ್ಯಂಗಲ್ ಎ ಬಿ ಸಿ ಆದರೂ ಬರೀರಿ, ಎ ಬಿ ಡಿ ಆದರೂ ಬರೀರಿ, ಎರಡು ಒಂದೇ. ಎ ಬಿ ಡಿ ಬರೆಯೋಣ ಬಿಕಾಸ್ ಎ ಬಿ ಡಿ ವಿಲಿಯರ್ಸ್ ತನ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ್ಯಂಗಲ್ ಎ ಬಿ ಡಿ ಈಸ್ ಈಕ್ವಲ್ ಟು 90 ಡಿಗ್ರೀಸ್. ಕರೆಕ್ಟಾ? ಡೌಟ್ ಇಲ್ಲ ಬಿಕಾಸ್ ಇಟ್ ಈಸ್ ರೈಟ್ ಆ್ಯಂಗಲ್ ಆಟ್ ಬಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಥಿಂಗ್ ಇಸ್ height of the building. So height of the building ಏನಿಲ್ಲಿ, remember it is BC. This is nothing but ಎಷ್ಟು height 20 meters ಅವನೇ ಕೊಟ್ಟಿದ್ದಾನೆ. ಓಕೆ, the next thing is height of the tower. Tower ಏನಿಲ್ಲಿ, height of the tower is CD. This is nothing but question mark ಅಂದರೆ unknown ಕಂಡುಹಿಡಿಬೇಕು. ಕರೆಕ್ಟಾ? ಫೈನ್. ಆಲ್ಸೋ ಇನ್ನೊಂದು ಸ್ವಲ್ಪ ಡೇಟಾ ಇದೆ, ಬರ್ಕೊಳ್ಳೋಣ. ವಾಟ್ ಈಸ್ one extra data? CAB, angle CAB is equal to how much? This angle of elevation is 45 degrees. Angle DAB or BAD, angle bad angle. Okay, so angle bad angle is 60 degrees. And also given ಇನ್ನೊಂದು ಡೇಟಾ ಏನು ಕೊಟ್ಟಿದ್ದಾನೆ, ಯಾವುದು ಅಷ್ಟೇ ಕೊಟ್ಟಿರೋದು. ಕರೆಕ್ಟಾ? Fine. Now let's directly go to the solution part. Now let me take the small triangle. In triangle BAC, okay, tan of an angle. So tan A barutalva. So tan A is equal to, how do you define tan? Tan is opposite by adjacent. Correct? So that is nothing but, what is opposite? BC by adjacent is AB. Correct? Therefore, what is tan? Angle A is to illi, remember it is BAC. So it is tan 45 degrees is equal to BC. BC is 20 meters divided by AB. AB is, I don't know, distance from the point to the edge of the building, foot of the building. ನಮಗೆ distance ಗೊತ್ತಿಲ್ಲ, ಬಿಟ್ಬಿಡಿ. Now what is tan 45? 1. Correct? So 1 is equal to 20 meter divided by AB. Therefore cross multiply ಮಾಡಿ, your AB is nothing but, AB into 1 is AB. AB is nothing but 20 meter. Let me take it as equation 1. ಅರ್ಥ ಆಗ್ತಿದೆಯಲ್ಲ? ವೆರಿ ಸಿಂಪಲ್ ಫಾರ್ಮುಲಾ ದಿಸ್ ಇಸ್. ಫೈನ್. Now let's go to the next triangle, which is that big triangle, the triangle BAD, BAD. Okay. So from triangle BAD, at the same way, I'm again taking tan A. So tan A is equal to, illi the big triangle I'm taking, the opposite is BD divided by the base is AB. Is it clear? Okay. Therefore, il angle eno, tan, remember 60 degrees. Why it is 60 degrees? Because the angle is BAD. There it was BAC. Don't forget. So tan 60 degrees is nothing but, what is BD? BD I don't know. Height of the idu I don't know. So BD divided by AB. AB I know, which is nothing but 20 meters. I can take this from equation 1. ಅರ್ಥ ಆಗ್ತಿದೆ? 20 ಮೀಟರ್ ಯಾಕೆ ಬರದೆ? ಬಿಕಾಸ್ AB is equal to 20 meters. I am substituting from here. Okay. Therefore, what is tan 60? We know tan 60 is root 3. This is nothing but PD divided by 20 meters. Therefore, if you cross multiply, BD will be 20 root 3 meter. Okay. 20 root 3 meters. Now students, answer complete ಆಗಿಲ್ಲ. ಯಾಕೆ? BD is actually the height of the building plus height of the tower. Okay. Therefore, remember the height of the tower is, so what is the height of the tower? The height of the tower is CD tane. So CD is nothing but BD minus BC. Okay. So this is nothing but BD minus BC. That is equal to, what is BD? BD value is here. If you want, you can take it as equation 2. Let us also frame it. Okay, ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ. So this is nothing but 20 root 3 minus, what is BC? BC is height of the building. That is nothing but 20. Okay, now in both the terms there is 20 common. So 20 if you remove, this would be root 3 minus 1 meters. This is the height of the building. That is the solution for this question.
ಸೊ ಮೋಹನ ಅರ್ಥ ಆಯ್ತಲ್ಲ, ಇದರ ಸೊಲ್ಯೂಷನ್ನು ಇಷ್ಟೇ. ಓಕೆ, ಸೊ ಈಸಿಯಾಗಿ ಗೊತ್ತಾಗುತ್ತೆ. ಏನಂದರೆ ಡಯಾಗ್ರಾಮ್ ಒಂದು ನೀವು ಕ್ವೆಶ್ಚನ್ ಅರ್ಥ ಮಾಡಿಕೊಂಡು ನೀಟಾಗಿ ಡಯಾಗ್ರಾಮ್ ಬರೆದ್ಬಿಟ್ರೆ ಸೊಲ್ಯೂಷನ್ ನೀಟಾಗಿ ಫಾಲೋ ಆಗುತ್ತೆ. ಓಕೆ, ಸೊ ಪ್ಲೀಸ್ ನೋಟ್ ಡೌನ್ ದಿಸ್ ಪ್ರೊಸೀಜರ್ ಬಿಕಾಸ್ ದ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 8 ಆಲ್ಸೋ ಫಾಲೋಸ್ ದಿ ಸೇಮ್ ಪ್ರೊಸೀಜರ್. ಎಕ್ಸಾಕ್ಟ್ಲಿ ಸೇಮ್ ಬರುತ್ತೆ, ಸ್ವಲ್ಪ ಚೇಂಜಸ್. ಓಕೆ, ಸೊ ಶೆಲ್ ವಿ ಗೋ ಟು ದ ಕ್ವೆಶ್ಚನ್ ನಂಬರ್ 8. ಸೊ ದ ಕ್ವೆಶ್ಚನ್ ನಂಬರ್ 8 ರೀಡ್ಸ್ ಲೈಕ್ ದಿಸ್. ನಿಮಗೆ ಟೆಕ್ಸ್ಟ್ ಬುಕ್ ಇದ್ದರೆ ನೀವೇ ಓದ್ಬೋದು, ಒಂದು ವೇಳೆ ನಿಮ್ಗೆ ಕಾಣಿಸ್ಲಿಲ್ಲ ಅಂತಂದರೆ. ಅ ಸ್ಟ್ಯಾಚ್ಯೂ 1.6 ಮೀಟರ್ ಟಾಲ್ ಸ್ಟ್ಯಾಂಡ್ಸ್ ಆನ್ ದ ಟಾಪ್ ಆಫ್ ಅ ಪೆಡೆಸ್ಟಲ್. ಸೊ ನೀವು ನೋಡ್ಬೋದು ಒಂದು ಸ್ಟ್ಯಾಚ್ಯೂ ನಿಂತ್ಕೊಳ್ಳೋಕ್ಕೆ. ದಿಸ್ ಈಸ್ ಆ್ಯಕ್ಚುಲಿ ದ ಸ್ಟ್ಯಾಚ್ಯೂ. ಓಕೆ, ಯು ಕ್ಯಾನ್ ಥಿಂಕ್ ಅಬೌಟ್ ಎನಿ ಸ್ಟ್ಯಾಚ್ಯೂ. ಓಕೆ, ಸೊ ಒಂದು ಸ್ಟ್ಯಾಚ್ಯೂ ಇದೆ, ಅದು ಒಂದು ಪೆಡೆಸ್ಟಲ್ ಮೇಲೆ ಓಕೆ ನಿಂತಿದೆ. ಫೈನ್. ವಾಟ್ ಈಸ್ ದ ಹೈಟ್ ಆಫ್ ದಿಸ್ ಸ್ಟ್ಯಾಚ್ಯೂ ಕೊಟ್ಟಿದ್ದಾನೆ? 1.6 ಮೀಟರ್ ಟಾಲ್. ಫ್ರಮ್ ಅ ಪಾಯಿಂಟ್ ಆನ್ ದ ಗ್ರೌಂಡ್, ಸೊ ಫ್ರಮ್ ಯಾವುದೋ ಒಂದು ಪಾಯಿಂಟಿಂದ ದಿ ಆ್ಯಂಗಲ್ ಆಫ್ ಎಲಿವೇಷನ್ ಆಫ್ ದ ಟಾಪ್ ಆಫ್ ದ ಸ್ಟ್ಯಾಚ್ಯೂ. ಸೊ ಇಲ್ಲಿಂದ ಏನದು ಟಾಪ್ ಆಫ್ ದ ಸ್ಟ್ಯಾಚ್ಯೂಗೆ ಆ್ಯಂಗಲ್ ಆಫ್ ಎಲಿವೇಷನ್ 60 ಡಿಗ್ರೀಸ್ ಇರುತ್ತೆ. ಓಕೆ, ಫ್ರಮ್ ದ ಸೇಮ್ ಪಾಯಿಂಟ್ ದಿ ಆ್ಯಂಗಲ್ ಆಫ್ ಎಲಿವೇಷನ್ ಆಫ್ ದಿ ಟಾಪ್ ಆಫ್ ದಿ ಪೆಡಿಸ್ಟಲ್. ಪೆಡಿಸ್ಟಲ್ ಅಂದರೆ ಇದು ನೆನ್ಪಿಟ್ಕೊಳ್ಳಿ. ಅವನು ಈ ಪಾಯಿಂಟ್ನ ಈ ಕ್ಯಾನ್ ಕಾಲ್ ಇಟ್ ಆ್ಯಸ್ ಟಾಪ್ ಆಫ್ ದಿ ಪೆಡಿಸ್ಟಲ್ ಆರ್ ಬೇಸ್ ಆಫ್ ದಿ ಏನದು ಸ್ಟ್ಯಾಚ್ಯೂ. ಅರ್ಥ ಆಗ್ತಿದೆಯಾ? ಟಾಪ್ ಆಫ್ ದಿ ಪೆಡಿಸ್ಟಲ್ ಅಂತ ಕರಿಬೋದು ಅಥವಾ ಬೇಸ್ ಆಫ್ ದಿ ಸ್ಟ್ಯಾಚ್ಯೂ ಅಂತ ಕರಿಬೋದು. ಈ ಪಾಯಿಂಟ್ಗೆ ಆ್ಯಂಗಲ್ ಆಫ್ ಎಲಿವೇಷನ್ 45 ಡಿಗ್ರೀಸ್ ಇರುತ್ತಂತೆ. ಫೈಂಡ್ ದ ಹೈಟ್ ಆಫ್ ದಿ ಪೆಡಿಸ್ಟಲ್. ನೆನ್ಪಿಟ್ಕೊಳ್ಳಿ, ಯು ಹ್ಯಾವ್ ಟು ಫೈಂಡ್ ದ ಹೈಟ್ ಆಫ್ ದಿ ಏನದು ಸ್ಟ್ಯಾಚ್ಯೂ ಅಲ್ಲ, ಬಿಕಾಸ್ ಹೈಟ್ ಆಫ್ ದ ಸ್ಟ್ಯಾಚ್ಯೂ ಇಸ್ ಆಲ್ರೆಡಿ ಗಿವನ್. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೈಟ್ ಆಫ್ ದಿ ಟವರ್ ಬೇಕಿತ್ತು, ಹೈಟ್ ಆಫ್ ದಿ ಬಿಲ್ಡಿಂಗ್ ಕೊಟ್ಟಿದ್ದ. ಇದು ಸ್ವಲ್ಪ ಚೇಂಜು, ಏನು ಹೈಟ್ ಆಫ್ ದಿ ಸ್ಟ್ಯಾಚ್ಯೂ ಕೊಟ್ಟಿದ್ದಾನೆ. ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಹೈಟ್ ಆಫ್ ದಿ ಪೆಡೆಸ್ಟಲ್. ಓಕೆ, ಕ್ಲಿಯರ್ ಆಯಿತು ತಾನೆ? ಸೊ ಲೆಟ್ ಅಸ್ ಗೋ ಫಾರ್ ದಿ ಡಯಾಗ್ರಾಮ್ ನಾವು. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ಕ್ವೆಶ್ಚನ್ ಡಯಾಗ್ರಾಮ್ ಕೂಡ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್ ಐ ಆಮ್ ಕನ್ಸಿಡರಿಂಗ್ ಎ ಟ್ರಯಾಂಗಲ್ ABD ಅಂತ ಅದು ತಗೊಳ್ಳಿ, ಅಥವಾ ABC ಅಂತ ಆದರೂ ತಗೊಳ್ಳಿ. ಹೇಳ್ದಂಗೆ ಲೆಟ್ ಅಸ್ ಟೇಕ್ ದ ಸಿಂಪಲ್ ಒನ್. ಟ್ರಯಾಂಗಲ್ ABD ಈಸ್ ಈಕ್ವಲ್ ಟು 90 ಡಿಗ್ರೀಸ್, ಮೀನ್ಸ್ ಇಟ್ ಈಸ್ ರೈಟ್ ಆ್ಯಂಗಲ್ಡ್ ಆಟ್ 90 ಡಿಗ್ರೀಸ್. ಓಕೆ, ಸೊ ಅಲ್ಲಿ ಯಾವ ಥರ ಸ್ಟಾರ್ಟ್ ಮಾಡಿದ್ರು, ಯಾರು ಆಲ್ಸೋ ದಿ ಸೊಲ್ಯೂಷನ್ ಈಸ್ ಆಲ್ಮೋಸ್ಟ್ ಸೇಮ್ ಬರುತ್ತೆ, ಸ್ವಲ್ಪ ಚೇಂಜ್ ಅಷ್ಟೇ. ಓಕೆ, ಸೊ ನಾವು ಫಸ್ಟ್ ಒನ್, ಹೈಟ್ ಆಫ್ ದಿ ಪೆಡಿಸ್ಟಲ್. ಪೆಡಿಸ್ಟಲ್ ಅಂದರೆ ಏನು? ಕೆಳಗಡೆ ಇರೋದು. ಸೊ ಹೈಟ್ ಆಫ್ ದಿ ಪೆಡಿಸ್ಟಲ್ ಇಸ್ ವಾಟ್? BC ಗೊತ್ತಾ? ಗೊತ್ತಿಲ್ಲ? ದಟ್ ಈಸ್ ವಾಟ್ ಯು ಹ್ಯಾವ್ ಟು ಫೈಂಡ್ ಔಟ್ ಟೇಕಿಂಗ್ ಎ ಕ್ವೆಶ್ಚನ್ ಮಾರ್ಕ್. ಓಕೆ, ನೆಕ್ಸ್ಟ್ ಇಸ್ ಹೈಟ್ ಆಫ್ ದ ಸ್ಟ್ಯಾಚ್ಯೂ. ಹೈಟ್ ಆಫ್ ದ ಸ್ಟ್ಯಾಚ್ಯೂ ಇಸ್ CD. ದಿಸ್ ಈಸ್ ನಥಿಂಗ್ ಬಟ್ 1.5 meter. It is already given in the question. Okay, and also angle BAC. Okay, angle BAC is equal to how much? The shorter angle of elevation, which is nothing but 45 degrees from the point on the ground to the top of the pedestal. ನೆನ್ಪಿಟ್ಕೊಳ್ಳಿ, top of the pedestal or foot of the statue, ಎರಡು ಒಂದೇ. Okay, at the same time now angle BAD. Angle BAD is angle of elevation from the top, from the point on the ground to the top of the statue is nothing but 60 degrees. He has given. Okay, fine. And he has also given CD is nothing but 1.5. ಮತ್ತೆ ಬರ್ಕೊ. ಓಕೆ, ಇಟ್ಸ್ ಓಕೆ, ಐ ಆಮ್ ಅಗೇನ್ ರೈಟಿಂಗ್ ಇಟ್. CD is equal to 1.5. I have to find out BC. Let us consider the same first from in triangle BAC. Since this question is similar to the previous question, let us not waste our time. ಡೈರೆಕ್ಟಾಗಿ ನಾವು ಇದಕ್ಕೆ ಹೋಗೋಣ, ಏನದ ಸೊಲ್ಯೂಷನ್ ತೊಗೊಳ್ಳೋಣ. ಇನ್ ಟ್ರಯಾಂಗಲ್ ಹೋಗಿ ಇಲ್ಲಿ ಏನು ಮಾಡೋಣ, ಫಸ್ಟ್ BAC ಬೇಡ, ಬಿಕಾಸ್ ಐ ಡೋಂಟ್ ನೋ ದಿಸ್ ಲೆಟ್ ಮೀ. ಓಕೆ, BACನೇ ತೊಗೊಳ್ಳೋಣ. ಇನ್ ಟ್ರಯಾಂಗಲ್ BAC. ಓಕೆ, ವಾಟ್ ಈಸ್ tan 45 ಡಿಗ್ರೀಸ್? ಡೈರೆಕ್ಟಾಗಿ ತೊಗೊಳ್ತೀನಿ. ಟ್ಯಾನ್ A ತೊಗೋಬೇಕು, ಬಟ್ ಇಟ್ ಈಸ್ ಅನಫ್, ಇಟ್ ಈಸ್ ಅಂಡರ್ಸ್ಟುಡ್. ಸೊ tan 45 ಡಿಗ್ರೀಸ್ ಈಸ್ ಈಕ್ವಲ್ ಟು ಆಪೋಸಿಟ್, ವಿಚ್ ಈಸ್ ನಥಿಂಗ್ ಬಟ್ BC divided by base, sorry, adjacent. Opposite by adjacent, that is nothing but AB. Correct? What is tan 45? Tan 45 is nothing but 1. That is nothing but BC divided by AB. Okay, cross multiply ಮಾಡಿದ್ರೆ ಏನು ಸಿಗುತ್ತೆ? Therefore BC is equal to AB ಅಂತ ಸಿಗುತ್ತೆ. Let me frame this because this is required data. ಮುಂದೆ ಯೂಸ್ ಆಗುತ್ತೆ. And call it as equation 1. Okay, ಅರ್ಥ ಆಯ್ತಲ್ವಾ? Fine. So let us take the bigger triangle. From triangle BAD. Okay, so from triangle BAD, what is the angle of elevation? Remember, tan 60. So tan 60 is equal to opposite andre in actually you get BD divided by AB. ಅರ್ಥ ಆಗ್ತಿದೆಯಾ? This is AB. Fine. Now what is tan 60? We know tan 60 is equal to √3. That is nothing but BD divided by AB ಬೇಕು. Okay,
right? So now this AB I'm going to write it as BC. AB ಅಂತ ಬರೆಯೋ ಬದಲು BC ಅಂತ ಬರುತ್ತೀನಿ. ಯಾಕೆ ಅಂದರೆ ಯೂಸಿಂಗ್ ಈಕ್ವೇಷನ್ 1. ಅರ್ಥ ಆಗ್ತಿದೆಯಾ ಯಾಕೆ ತಗೊಂಡೆ ಅಂತ? ಇಸ್ ಇಟ್ ಕ್ಲಿಯರ್? ಫೈನ್. ನಾವು ರೂಟ್ 3 okay is nothing but I want BD. So BD is nothing but BC plus CD ಅಂತ ಬರಿಬೋದಲ್ವಾ? Looking at the diagram. So it is BC plus CD divided by BC. ಅರ್ಥ ಆಯ್ತಾ? ಫೈನ್. ಸೊ ರೂಟ್ 3 is nothing but split ಮಾಡಿ BC by BC plus CD by BC. Okay, now BC gets cancels. So it is root 3 is equal to 1 plus what is CD? I know the length of CD. ನೋಡಿ ಇಲ್ಲೇ ಬರ್ಕೊಂಡಿದ್ದೀನಿ. Length of CD is 1.5 divided by BC. Don't forget ನನಗೆ ಬೇಕಾಗಿರೋ ವ್ಯಾಲ್ಯೂ BCನೇ, which is the height of the pedestal. Okay, bring this row 1 to the left hand side. I'll get root 3 minus 1 is nothing but 1.5 okay divided by BC. Okay, small correction students. ಅವನು ಹೈಟ್ ಆಫ್ ದ ಸ್ಟ್ಯಾಚು 1.6 ಕೊಟ್ಟಿದ್ದಾನೆ, ಸಾರಿ 1.6 ಮಾಡ್ಕೊಳ್ಳೋಣ. ನಾಟ್ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಸೊ ದಿಸ್ ಈಸ್ 1.6. ಓಕೆ, ಐ ಟೇಕ್ ಇಟ್ ಆಸ್ 1.6 ಆ್ಯಂಡ್ ಟೇಕ್ ದೇರ್ ಫಾರ್ BC is nothing but 1.6 divided by root 3 minus 1. ಆ್ಯಕ್ಚುಲಿ ವಿದ್ಯಾರ್ಥಿಗಳೇ, ಹೈಟ್ ಆಫ್ ದ ಪೆಡಿಸ್ಟಲ್ ಇಷ್ಟೇ, ಏನದು 1.6 ಡಿವೈಡ್ ಬೈ ರೂಟ್ 3 ಮೈನಸ್ 1. ಇದನ್ನು ಸ್ವಲ್ಪ ನೀವು ಸಿಂಪ್ಲಿಫೈಡ್ ಫಾರ್ಮ್ ಬರೆಯೋದಾದರೆ ವಿ ವಿಲ್ ರ್ಯಾಷನಲೈಸ್ ದ ಡಿನಾಮಿನೇಟರ್. ಯಾವ ಥರ? ಮಲ್ಟಿಪ್ಲೈ ಬೈ ರೂಟ್ 3 ಪ್ಲಸ್ 1 ಡಿವೈಡೆಡ್ ಬೈ ರೂಟ್ 3 ಪ್ಲಸ್ 1 ಅಂತ. ಓಕೆ, ಸಾರಿ ಇದು ರೂಟ್ 3 ಪ್ಲಸ್ 1, ಈ ರೂಟ್ 1ಗಿಲ್ಲ. ಸೊ ಲೆಟ್ ಅಸ್ ಸಾಲ್ವ್. ದಿಸ್ ಈಸ್ ನಥಿಂಗ್ ಬಟ್ ನಾವು ಲುಕ್ ಹಿಯರ್ 1.6 ಇದೆ, ನ್ಯೂಮಿನೇಟರ್ ವಿಲ್ ಬಿ ರೂಟ್ 3 ಪ್ಲಸ್ 1. Denominator will be a, this is a minus b into a plus b, you will get a square minus b square. So a square is actually root 3 square, it is 3 minus 1. So this would be nothing but 3 minus 1 ಏನು 2, correct? 1.6 divided by 2 ತಗೊಂಡ್ರೆ you will get 0.8 into root 3 plus 1 unit ಏನು meter. This is the height of the ಪೆಡೆಸ್ಟಲ್. ಬಿಕಾಸ್ ನಾನು ಆಲ್ರೆಡಿ ಮತ್ತೆ ಬರೆಯೋ ಅವಶ್ಯಕತೆ ಇಲ್ಲ, ಬೇಕಿದ್ರೆ ಲಾಸ್ಟಲ್ಲಿ ಬರೀರಿ. ಹೈಟ್ ಆಫ್ ದ ಪೆಡೆಸ್ಟಲ್ ಇಸ್ ಈಕ್ವಲ್ ಟು BC, ವಿಚ್ ಇಸ್ ನಥಿಂಗ್ ಬಟ್ 0.8 ಇಂಟು ರೂಟ್ 3 ಪ್ಲಸ್ 1 ಮೀಟರ್. So I have written the conclusion. Height of the pedestal is equal to BC, which is nothing but 0.8 into root 3 plus 1. In case ನೀವು 1.6 divided by root 3 minus 1 ಅಂತ ಬರೆದ್ರೂ ಆನ್ಸರ್ ಕರೆಕ್ಟು. ಆದರೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರೆ ಈ ಥರ ಕೊಟ್ಟಿರ್ತಾನೆ 0.8 ಇಂಟು ರೂಟ್ 3 ಪ್ಲಸ್ 1 ಅಂತ. ಆಗ ನೀವು ಗಾಬರಿ ಆಗಬಾರ್ದು, ಏನಪ್ಪ ನನ್ನ ಆನ್ಸರೇ ಒಂದು ಬಂತು ಅಲ್ಲೇ ಒಂದಿದೆ ಅಂತ. ಆ್ಯಕ್ಚುಲಿ ದೇ ಹ್ಯಾವ್ ಜಸ್ಟ್ ರ್ಯಾಷನಲೈಸ್ ದ ಡಿನಾಮಿನೇಟರ್. ಆಗ ನಮಗೆ ಬೇಕಾಗಿರೋ ರೀತಿಯಲ್ಲಿ ಆನ್ಸರ್ ಬರುತ್ತೆ. ಓಕೆ, ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ದ ಸೊಲ್ಯೂಷನ್ ದಿಸ್ ಕ್ವೆಶ್ಚನ್. ತುಂಬ ಸಿಂಪಲ್ ಇದೆ ಅಂತ ನನಗೆ ಗೊತ್ತು, ಅರ್ಥ ಆಗಿದೆ. ಫೈನ್, ಲೆಟ್ಸ್ ಗೋ ಟು ದಿ ಕ್ವೆಶ್ಚನ್ ನಂಬರ್ 9. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಇಸ್ ಕ್ವೆಶ್ಚನ್ ನಂಬರ್ 9. ಸೊ ದ ಕ್ವೆಶ್ಚನ್ ನಂಬರ್ 9 ಗೋಸ್ ಲೈಕ್ ದಿಸ್: ದಿ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ಅ ಟಾಪ್ ಆಫ್ ಅ ಬಿಲ್ಡಿಂಗ್ ಫ್ರಮ್ ದ ಫುಟ್ ಆಫ್ ದಿ ಟವರ್. ನೆನ್ಪಿಟ್ಕೊಳ್ಳಿ, ಒಂದು ಟವರ್ ಇದೆ, ಅದರ ಫುಟ್ ಅಂದರೆ ಗ್ರೌಂಡ್ ಲೆವೆಲಲ್ಲಿ ಇರ್ತದೆ. ನೆನ್ಪಿಟ್ಕೊಳ್ಳಿ, ಒಂದು ಟವರ್ ಫುಟ್ ಎಲ್ಲಿರುತ್ತೆ? ಗ್ರೌಂಡ್ ಲೆವೆಲ್ ಅಂತ ಅಂದ್ಕೊಳ್ಳಿ. ಸೊ ಟಾಪ್ ಆಫ್ ದ ಬಿಲ್ಡಿಂಗ್ ನೋಡಿದ್ರೆ ಆ್ಯಂಗಲ್ ಆಫ್ ಎಲಿವೇಶನ್ 30 ಡಿಗ್ರೀಸ್ ಇರ್ತಾರೆ. ಆ್ಯಂಡ್ ದಿ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದಿ ಟಾಪ್ ಆಫ್ ದ ಟವರ್ ಫ್ರಮ್ ದ ಫುಟ್ ಆಫ್ ದ ಬಿಲ್ಡಿಂಗ್. ಓಕೆ, ಬಿಲ್ಡಿಂಗ್ ಟಾಪಿಂದ ಟವರ್ ಫುಟ್ 30 ಡಿಗ್ರೀಸ್ ಇರ್ತದೆ. ಅದೇ ಥರ ಆ್ಯಂಗಲ್ ಆಫ್ ಎಲಿವೇಶನ್ ಫ್ರಮ್ ದ ಟಾಪ್ ಆಫ್ ದ ಟವರ್ ಟು ದ ಫುಟ್ ಆಫ್ ದ ಬಿಲ್ಡಿಂಗ್ ಇಸ್ 60 ಡಿಗ್ರೀಸ್. ಇಫ್ ದ ಟವರ್ ಇಸ್ 50 ಮೀಟರ್ ಹೈ, ಫೈಂಡ್ ದ ಹೈಟ್ ಆಫ್ ದಿ ಬಿಲ್ಡಿಂಗ್. ಓಕೆ, ಸೊ ಈ ಕ್ವೆಶ್ಚನ್ನು ನಾವು ಡಯಾಗ್ರಾಮ್ ಬರೆದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಬಿಫೋರ್ ಐ ಎಕ್ಸ್ಪ್ಲೇನ್ ದ ಡಯಾಗ್ರಾಮ್, ಐ ಶೋ ಯು ಪಿಕ್ಚರ್ ಆಲ್ಮೋಸ್ಟ್ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ಲುಕ್ ಎಟ್ ದ ಪಿಕ್ಚರ್ ದಿ ಸ್ಟೂಡೆಂಟ್ಸ್. ಸೊ ಒಂದು ಬಿಲ್ಡಿಂಗ್ ಇದೆ. ಬಿಲ್ಡಿಂಗ್ನ ಹೈಟಿಂದ ಏನದು ಬೇಸ್ ಆಫ್ ದ ಟವರ್ ನೋಡಿದ್ರೆ ಆ್ಯಂಗಲ್ ಆಫ್ ಆ್ಯಕ್ಚುಲಿ ಏನದು ಆ್ಯಂಗಲ್ ಆಫ್ ಡಿಪ್ರೆಷನ್ ಇರುತ್ತೆ. ಬಟ್ ಆ್ಯಕ್ಚುಲಿ ಅದು ಯಾಕೆ ಆ್ಯಂಗಲ್ ಆಫ್ ಎಲಿವೇಶನ್ ಅಂತಾನೆ ಅಂತ ಆಮೇಲೆ ಹೇಳ್ತೇನೆ. ಅಥವಾ ಈ ಪಾಯಿಂಟ್ ಇದರ ತುದಿಯಿಂದ ಹೈಟ್ ಆಫ್ ದ ಬಿಲ್ಡಿಂಗ್ ನೋಡಿದ್ರೆ ಆ್ಯಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ ಇರುತ್ತೆ. ಅಥವಾ ಬಿಲ್ಡಿಂಗ್ ಬೇಸಿಂದ ಹೈಟ್ ಆಫ್ ದ ಟವರ್ ನೋಡಿದ್ರೆ ಆ್ಯಂಗಲ್ ಆಫ್ ಎಲಿವೇಶನ್ 60 ಡಿಗ್ರಿ ಇರುತ್ತೆ. ಅರ್ಥ ಆಗ್ತಿದೆಯಾ? ನಾವು ದಿ ಹೈಟ್ ಆಫ್ ದಿ ಟವರ್, ಸೊ ಟ್ರಾನ್ಸ್ಮಿಷನ್ ಟವರ್ ಅಥವಾ ಯಾವುದೋ ಒಂದು ಟವರ್ ಅಂತ ಅಂದ್ಕೊಳ್ಳಿ. ದಿ ಹೈಟ್ ಆಫ್ ದಿ ಟವರ್ ಇಸ್ ಗಿವನ್ ಆ್ಯಸ್ 50 ಮೀಟರ್ಸ್. ಯು ಹ್ಯಾವ್ ಟು ಫೈಂಡ್ ಔಟ್ ದಿ ಹೈಟ್ ಆಫ್ ದಿ ಬಿಲ್ಡಿಂಗ್. ಅರ್ಥ ಆಗ್ತಿದೆಯಲ್ಲ? ಇಸ್ ಇಟ್ ಕ್ಲಿಯರ್?
Now shall we write the diagram for this? Okay. ಸ್ಟೂಡೆಂಟ್ಸ್ ಡಯಾಗ್ರಾಮ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ. ಏನಂತ, ಬಿಲ್ಡಿಂಗ್ನ ನಾವು ಲೆಫ್ಟ್ ಸೈಡ್ ಇಟ್ಕೊಬಿಡೋಣ, ಟವರ್ನ ರೈಟ್ ಸೈಡ್ ಇಟ್ಕೊಳ್ಳೋಣ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಪ್ರಾಬ್ಲಮ್ಸ್ ಅದೇ ಥರ ಸಾಲ್ವ್ ಮಾಡಿದ್ದೀವಿ. ಓಕೆ, ನಾವು ಒನ್ ಮೋರ್ ಥಿಂಗ್ ನೆನ್ಪಿಟ್ಕೊಳ್ಳಿ. ಬಿಲ್ಡಿಂಗ್ನ ಟಾಪಿಂದ ಓಕೆ ಓಕೆ ಅಥವಾ ಟವರ್ನ ಬೇಸಿಂದ ಬಿಲ್ಡಿಂಗ್ನ ಟಾಪ್ ನೋಡಿದ್ರೆ ಆ್ಯಂಗಲ್ ಆಫ್ ಎಲಿವೇಷನ್ ಎಷ್ಟಿದೆ ಗೊತ್ತಾಗ್ಬೋದು. ಸ್ವಲ್ಪ ಹೈಟ್ ಕಡಿಮೆ ಇರೋದ್ರಿಂದ ಆ್ಯಂಗಲ್ ಆಫ್ ಎಲಿವೇಷನ್ ಕೂಡ ಕಡಿಮೆ ಇರುತ್ತೆ, ವಿಚ್ ಈಸ್ ನಥಿಂಗ್ ಬಟ್ 30 ಡಿಗ್ರೀಸ್. ನೀವು ಕ್ವೆಶ್ಚನ್ನ ನೀಟಾಗಿ ನೋಡಿ ಅರ್ಥ ಆಗುತ್ತೆ. ಅದೇ ಥರ ಬಿಲ್ಡಿಂಗ್ನ ಬೇಸಿಂದ ಹೈಟ್ ಆಫ್ ದಿ ಟವರ್ ನೋಡಿದ್ರೆ ಡೆಫಿನೆಟ್ಲಿ ಹೈಟ್ ಜಾಸ್ತಿ ಇರೋದ್ರಿಂದ ಇದರ ಆ್ಯಂಗಲ್ ಆಫ್ ಎಲಿವೇಷನ್ ಜಾಸ್ತಿ ಇರುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ 60 ಡಿಗ್ರಿ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿ. ಕೆಲವು ಸರಿ ಈ ಕಡೆ ಅದಕ್ಕೆ 30 ತಗೋತಾರೆ, ಈ ಕಡೆ 60 ತಗೋತಾರೆ. ಓಕೆ, ಹೈಟ್ ಜಾಸ್ತಿ ಇದ್ದಷ್ಟು ಆ್ಯಂಗಲ್ ಆಫ್ ಎಲಿವೇಷನ್ ಜಾಸ್ತಿ ಬರುತ್ತೆ. ಓಕೆ, ಹೈಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆ್ಯಂಗಲ್ ಆಫ್ ಎಲಿವೇಷನ್ ಆರ್ angle of elevation is directly proportional to height. Okay, now now height of the tower is already given as 50 meters. Now height of that building is question mark. Okay, so what I can take it as, let me take it as equation athwa, so height of the building na ಏನಂತ ತಗೊಳ್ತೀನಿ, AB ಅಂತ ತಗೊಳ್ತೀನಿ. height of the tower na I'll take it as CD. Okay, so AB is given, I have to find, CD is given, I have to find AB. Okay, data barkolana. So from figure what can we write? First one is height of the tower. So height of the tower, this is CD, which is nothing but 50 meters. He has already given. Next, height of the building. Height of the building is nothing but AB, which is question mark. Okay, and also remember ಆ್ಯಂಗಲ್ ಇಲ್ಲಿ ಎಲ್ಲಿ 90 ಡಿಗ್ರಿ ಅಂದರೆ ಆ್ಯಕ್ಚುಲಿ ಆ್ಯಂಗಲ್ CDB ವಿಲ್ ಬಿ 90 ಡಿಗ್ರೀಸ್ ಆ್ಯಕ್ಚುಲಿ, ಬಟ್ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ಅದು ಬೇಡ. ಲೆಟ್ ಮಿ ಟೇಕ್ ಆ್ಯಂಗಲ್ ಏನದು CBD, ಸಾರಿ ಇದು CDB, ಆ್ಯಂಗಲ್ CBD ಎಷ್ಟು 60 ಡಿಗ್ರೀಸ್. ಓಕೆ, ಅಟ್ ದ ಸೇಮ್ ಟೈಮ್ ಆ್ಯಂಗಲ್ ADB ಅಂದರೆ ಈ ಟ್ರಯಾಂಗಲ್ ನೋಡ್ಕೊಳ್ಳಿ. So that is nothing but 30 degrees. Okay, now let me take the first case. In triangle ಯಾವುದಾದ್ರೂ ತಗೊಳ್ಳಿ. In triangle let me take the smaller one first. ಯಾವ್ದು ತಗೊಂಡು ಸಮಸ್ಯೆ ಇಲ್ಲ, or bigger one also no problem. In triangle CBDನೇ ತಗೊಳ್ಳೋಣ. In triangle CBD, okay, tan of an angle. So ಈ ಟ್ರಯಾಂಗಲ್ಗೆ tan ಏನು ಆ್ಯಂಗಲು 60 degrees. So tan 60 is equal to opposite. So opposite is CD divided by adjacent, which is nothing but BD. Why? We know tan is opposite by adjacent. So this is nothing. Tan 60, what value is what? Tan 60 is √3. That is nothing but CD value, CD is 50 meter divided by BD. I don't know the value of BD. Therefore, the value of BD cross multiply ಮಾಡಿ ಅಥವಾ exchange ಮಾಡಿ, BD would be nothing but 50 divided by √3 meter. Take it as equation 1 and frame it. Arthvaita? Now at the same time let me take the another triangle. In triangle ಏನದು 60 degrees ಆಯ್ತಲ್ಲ, ಇದು ADB. In triangle ADB, okay, now a tan of an angle is, remember, 30 degrees. So tan 30 is nothing but, tan is opposite. Opposite is actually AB divided by adjacent. Adjacent is BD. Okay, is it clear? Now what is tan 30? Tan 30 value is 1 by √3. Correct? So 1 by √3 is equal to AB divided by BD. Okay, therefore AB will be cross multiply ಮಾಡಿ 1 by √3 into BD. Correct? Is it clear? So let us take it as equation 1. Okay, for your benefit you can frame it. Okay, therefore now using equation 2 in equation 1 means from equation 2 I have BD value. So using equation 2 in equation 1 we get AB. Why do I need AB? Because AB is the height of the building. ಅದೇ ನನಗೆ ಬೇಕಿರೋದು. So AB is equal to 1 divided by √3 into BD. That is nothing but 1 divided by √3 into what is BD? BD is actually 50 divided by √3 meters. Okay, so this would be nothing but 50 divided by √3 into √3 is
root 3 square. So this would be 50 divided by 3 meters. Okay, therefore AB would be nothing but, if you convert it into a fraction, you improper fraction ide, mixed fraction ಮಾಡೋದಾದ್ರೆ 16 3s are 48 and 2 is remaining. This is nothing but meters. ಅಥವಾ ನೀವು ಫ್ರ್ಯಾಕ್ಷನ್ಲಿ ಡಿವೈಡ್ ಮಾಡಿದ್ರೆ 3 16s are 48, so you will have 20 ಅಲ್ವಾ. ಸೊ 3 6s are 18, 3 6s are 18, 3 6s are 18, it will be going on ಏನದು ರೆಕರಿಂಗ್ ಡೆಸಿಮಲ್ ಬರ್ತದೆ meters. Okay, in your textbook the answer is 16 divided by root 3 meter. Even this is correct. ನೀವು ಎಕ್ಸಾಂಪಲ್ 50 divided by 3 meters ಅಂತ ಬರೆದ್ರು ಆನ್ಸರ್ ಇಸ್ ಕರೆಕ್ಟ್. ಯು ನೀಡ್ ನಾಟ್ ವರಿ. ಓಕೆ, ಲೆಟ್ ಅಸ್ ರೈಟ್ ದ ಕನ್ಕ್ಲೂಷನ್ ಆ್ಯಂಡ್ ಫಿನಿಶ್ ದ ಸೊಲ್ಯೂಷನ್ ಫಾರ್ ದಿಸ್. ಕನ್ಕ್ಲೂಷನ್ ಅಂದರೆ ಏನು ದೊಡ್ಡದಾಗೇನಿಲ್ಲ, ಅವನು ಏನು ಕೇಳಿದ್ದಾನೋ ಅದನ್ನು ಮಾಡಿದ್ದೀವಿ ಅಂತ. ದ ಹೈಟ್ ಆಫ್ ದ ಬಿಲ್ಡಿಂಗ್ ಈಸ್ ಗಿವನ್ ಬೈ ವಾಟ್, ಎ ಬಿ. ಸೊ ದಟ್ ಈಸ್ ನಥಿಂಗ್ ಬಟ್ ಯು ಕ್ಯಾನ್ ರೈಟ್ 16 into 16 2 by 3 ಏನದು ಮೀಟರ್, ಅಥವಾ ಯು ಕ್ಯಾನ್ ಆಲ್ಸೋ ರೈಟ್ 16.666 meter and conclude the answer. Okay, so this is the answer for this. Easy ತಾನೆ? Yes, Aditi, Santosh, ಅರ್ಥ ಆಗಿದೆಯಲ್ಲ? Fine. So let's go to the next question, the question number 10. So what does the question number 9 say? The angle of elevation, 9 ಆಯಿತು, 10th one. Two poles of equal heights. ಕರೆಕ್ಟಾಗಿ ನೋಡ್ಕೊಳ್ಳಿ. Two poles of equal heights are standing opposite each other on either side of the road. ಸೊ ಒಂದು ರೋಡ್ ಇದೆ, ರೋಡ್ನ ಆ ಎರಡೂ ಬದಿಯಲ್ಲಿ ಎರಡು ಪೋಲ್ಸ್ ಇದ್ದಾವೆ, ದೇ ಆರ್ ಈಕ್ವಲ್ ಹೈಟ್ಸ್. ಓಕೆ, ಅವನು ಹೇಳ್ತಿದ್ದಾನೆ ವಿಚ್ ಇಸ್ 80 ಮೀಟರ್ ವೈಡ್, ಅಂದರೆ ದ ರೋಡ್ ಈಸ್ 80 ಮೀಟರ್ ವೈಡ್. ದಟ್ ಮೀನ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪೋಲ್ಸ್ ಇಸ್ 80 meters. ಅರ್ಥ ಆಯ್ತಾ? ಫ್ರಮ್ ಅ ಪಾಯಿಂಟ್ ಬಿಟ್ವೀನ್ ದೆಮ್, ಅಂದರೆ ಅವೆರಡೂ ಮಧ್ಯದಲ್ಲಿ ಒಂದು ಪಾಯಿಂಟ್ ಇದೆ ಆನ್ ದ ರೋಡ್. ಫ್ರಮ್ ದಟ್ ಪಾಯಿಂಟ್ ದಿ ಆ್ಯಂಗಲ್ ಆಫ್ ಎಲಿವೇಶನ್ಸ್ ಆಫ್ ದಿ ಟಾಪ್ ಆಫ್ ದಿ ಪೋಲ್ಸ್. ಓಕೆ, ಆ ಪಾಯಿಂಟಿಂದ ಎರಡೂ ಪೋಲ್ಸ್ಗೆ ಟಾಪ್ ಆಫ್ ದಿ ಪೋಲ್ಸ್ಗೆ ಆ್ಯಂಗಲ್ ಆಫ್ ಎಲಿವೇಶನ್ ಎಷ್ಟಿರುತ್ತೆ? ಫಾರ್ ಒನ್ ಇಟ್ ಇಸ್ 60 degrees, ದಿ ಅದರ್ ಒನ್ ಇಟ್ ಇಸ್ 30 degrees. ನಾವು ಫೈಂಡ್ ದ ಹೈಟ್ ಆಫ್ ದಿ ಪೋಲ್ಸ್. ಇಲ್ಲಿ ಸ್ವಲ್ಪ ದೊಡ್ಡ ಕ್ವೆಶ್ಚನ್ ಇದು. ಐ ಹ್ಯಾವ್ ಟು ಫೈಂಡ್ ದ ಹೈಟ್ ಆಫ್ ದಿ ಬೋತ್ ದ ಪೋಲ್ಸ್ ಆ್ಯಂಡ್ ದ ಡಿಸ್ಟೆನ್ಸಸ್ ಆಫ್ ದ ಪಾಯಿಂಟ್ from the poles. Okay, now let us write the diagram to understand this. Okay students, so let's try to analyze the question. So two poles are there. Let me call the poles as AB and CD. Okay, he has told you that both the poles are of same heights. ಒಂದೇ ಹೈಟ್ ತೊಗೊಂಡಿದ್ದೀನಿ. ಆ್ಯಂಡ್ ಅದು ಹೇಳಿದ್ನಲ್ಲ, ಇದನ್ನೇ ರೋಡ್ ಅಂತ ಅಂದ್ಕೊಳ್ಳಿ. ರೋಡ್ ವಿಚ್ ಇಸ್ 80 meter ವೈಡ್. ಟೂ ಪೋಲ್ಸ್ ಆರ್ ಆನ್ ಐದರ್ ಸೈಡ್ ಆಫ್ ದಿ ರೋಡ್. ಓಕೆ, ಆ್ಯಂಡ್ ಫ್ರಮ್ ಒನ್ ಪಾಯಿಂಟ್, ಯಾವುದೋ ಒಂದು ಪಾಯಿಂಟಲ್ಲಿ, ಓಕೆ, ಆ ಒಂದು ಪಾಯಿಂಟಿಂದ ಆ್ಯಂಗಲ್ ಆಫ್ ಎಲಿವೇಶನ್ ಫಾರ್ ಒನ್ ಪೋಲ್ ಇಸ್ 60 degrees, ದಿ ಅದರ್ ಪೋಲ್ ಇಸ್ 30 degrees. ಸೊ ನೆನ್ಪಿಟ್ಕೊಳ್ಳಿ, ಎರಡೂ ಪೋಲ್ಗೂ ಆ್ಯಂಗಲ್ ಆಫ್ ಎಲಿವೇಶನ್ ಡಿಫ್ರೆನ್ಸ್ ಇರೋದ್ರಿಂದ ಈ ಸೆಂಟ್ರಲ್ ತೊಗೋಬೇಡಿ, ಸ್ವಲ್ಪ ಡಿಫ್ರೆನ್ಸಲ್ಲಿ ತೊಗೊಳ್ಳಿ. ಆ್ಯಂಡ್ ಆಲ್ಸೋ ರಿಮೆಂಬರ್, ಯು ಹ್ಯಾವ್ ಟು ಯೂಸ್ ಯುವರ್ ಕಾಮನ್ ಸೆನ್ಸ್. ಒಂದು ಟವರ್ ಅಥವಾ ಬಿಲ್ಡಿಂಗು ಹತ್ತಿರ ಇದ್ದಷ್ಟು ಪಾಯಿಂಟು ಆ್ಯಂಗಲ್ ಆಫ್ ಎಲಿವೇಶನ್ ಜಾಸ್ತಿ ಇರುತ್ತೆ. ನಾವು ಯು ಕ್ಯಾನ್ ಲುಕ್ ಹಿಯರ್. Okay, so this point is closer to this pole, so the angle of elevation is more here. So what is the angle of elevation for this? This is nothing but 60 degrees. Okay, now from this point, if you find the angle of elevation to the top of the pole, it will definitely be 30 degrees. This is less, angle of elevation is less. ಓಕೆ, ಇನ್ ಕೇಸ್ ಇದು ಹೇಗೆ ಸರ್ ಅನ್ನೋದಾದರೆ, ಜಸ್ಟ್ ನೀವು ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಒಂದು ಲ್ಯಾಂಪ್ ಪೋಸ್ಟ್, ಓಕೆ, ಒಂದು ಲೈಟ್ ಕಂಬನ ನೋಡ್ತಾ ಹೋಗಿ. ನೀವು ಲೈಟ್ ಕಂಬ ಟ್ಯೂಬ್ ಲೈಟು ಇರೋದಾದರೆ, ಟ್ಯೂಬ್ ಲೈಟ್ ನೋಡಬೇಕು ಅನ್ನೋದಾದರೆ, ನೀವು ಅನ್ನೋದು ಆ ಕಂಬ ಹತ್ತಿರ ಹೋಗ್ತಾ ಹೋಗ್ತಾ ನೀವು ಸ್ವಲ್ಪ ತಲೆ ಜಾಸ್ತಿ ಮೇಲೆ ಎತ್ತಿ ನೋಡಬೇಕಾಗುತ್ತೆ. ಬಿಕಾಸ್ ಆ್ಯಸ್ ಯು ಆರ್ ಡ್ರಾಯಿಂಗ್ ಕ್ಲೋಸರ್ ಟು ದಿ ಲ್ಯಾಂಪ್ ಪೋಸ್ಟ್, ದಿ ಆ್ಯಂಗಲ್ ಆಫ್ ಎಲಿವೇಶನ್ ವಿಲ್ ಬಿ ಮೋರ್. So that is why this point is closer to this pole, therefore the angle of elevation is more. This is more far. Okay, that is why the angle of elevation is less. Okay, you have to use your common sense properly. ಅರ್ಥವಾಗ್ತಿದೆಯಾ? ಅದರ್ವೈಸ್ ನಿಮ್ಮ ಇಲ್ದಿದ್ರೂ ಹೈಟ್ ಸೇಮ್ ಇರೋದ್ರಿಂದ ಸೊಲ್ಯೂಷನ್ ನಿಮಗೆ ಸೇಮ್ ಬರುತ್ತೆ. ಬಟ್ ಅದರ್ವೈಸ್ ಕಾನ್ಸೆಪ್ಟ್ ತಪ್ಪು ಕಲಿಬಾರ್ದು. ಓಕೆ, ಐ ವಾಂಟ್ ಯು ಟು ನಾಟ್ ಜಸ್ಟ್ ಗೆಟ್ ದಿ ಆನ್ಸರ್ ಕರೆಕ್ಟ್. ನನಗೆ ನೀವು ಬರೀ ಕರೆಕ್ಟ್ ಆನ್ಸರ್ ಬರೆದ್ರೆ ನನಗೆ ಖುಷಿ ಆಗೋದಿಲ್ಲ. ಕಾನ್ಸೆಪ್ಟ್ ನೀಟಾಗಿ ಕಲಿಬೇಕು. ಓಕೆ, ಸೊ now let's go to the solution part. Now from figure, see what all we can write, and this common point ನಾನು
ಪಾಯಿಂಟ್ ಇ ಅಂತ ತಗೊಳ್ತೀನಿ. ಇಸ್ ಇಟ್ ಕ್ಲಿಯರ್? ಓಕೆ, ಸೊ ಫ್ರಮ್ ಫಿಗರ್ ಐ ಕ್ಯಾನ್ ರೈಟ್ ಆ್ಯಂಗಲ್ ಎ ಬಿ ಇ. Angle ABE is equal to 90 degrees. That is same as angle CDE. Correct? Angle CDE. That means angle B ಅಲ್ಲಿ ಮತ್ತು angle D ಅಲ್ಲಿ 90 degrees ಇದೆ ಅಂತ. ಅರ್ಥ ಆಯ್ತಾ? Fine. Also he has given AB is equal to CD. Okay? Which is equal to ಏನದು height of the poles. He has given in the data height of the equal height poles anta. So AB is equal to CD anta kottidini. Also what is angle AEB? Nenpitkolli, angle AEB is equal to 60 degrees and angle CED is equal to 30 degrees and BD, that is the length between the two poles, distance between two poles is nothing but 80 meters. Okay, ಇಷ್ಟು ನಮಗೆ ಗೊತ್ತಿರುವಂತಹ ಡೇಟಾ. Okay, now we are going on to the working part. Let us take the first case from triangle. ಈ ಟ್ರಯಾಂಗಲ್ ತಗೋಣ. From triangle ABE or ABE ಏನು ಬೇಕಾದ್ರೂ ತಗೋಬೋದು. I am considering the tan of an angle. Okay, considering the tan of an angle. What is tan? ಇಲ್ಲಿ angle of elevation is to 60 degrees. So tan 60 is nothing but ಈ angle opposite ಏನು? Remember AB and adjacent is BE. Okay, what is tan 60? Tan 60 is equal to root 3. Okay, so root 3, that is nothing but AB divided by BE. ಅರ್ಥ ಆಗ್ತಿದೆಯಾ? ನನಗೆ ಎ ಬಿ ಲೆಂತು ಗೊತ್ತಿಲ್ಲ, ಬಿ ಇ ಲೆಂತೂ ಆ್ಯಕ್ಚುಲಿ ಗೊತ್ತಿಲ್ಲ. ಓಕೆ, ಲೆಟ್ ಮಿ ಕೀಪ್ ಇಟ್ ಆ್ಯಸ್ ಇಟ್ ಈಸ್. ಫೈನ್. ದೇರ್ ಫೋರ್ ಆರ್ ಎಲ್ಸ್ ಐ ಕ್ಯಾನ್ ರೈಟ್ ಇಟ್ ಆ್ಯಸ್ ಏನಂತ, ಐ ಕ್ಯಾನ್ ರೈಟ್ root 3 into BE is equal to AB ಅಂತ. ಇಷ್ಟಕ್ಕೆ ಇಟ್ಕೊಂಡಿರೋಣ. ಮುಂದೆ ಏನಾಗುತ್ತೆ ನೋಡೋಣ. ಐ ಹ್ಯಾವ್ ಟು ಕಂಪೇರ್ ಬೋತ್ ಇಕ್ವೇಷನ್ಸ್ ಆ್ಯಂಡ್ ಫೈಂಡ್ ದ ಸೊಲ್ಯೂಷನ್ ಫಾರ್ ದಿಸ್. ದಿಸ್ ಈಸ್ ಈಕ್ವೇಷನ್ 1. ಓಕೆ, ಇನ್ ದ ಸೇಮ್ ವೇ ಫ್ರಮ್ ಟ್ರಯಾಂಗಲ್ ಏನು CDE, ಫ್ರಮ್ ಟ್ರಯಾಂಗಲ್ CDE, ಓಕೆ, there the angle of elevation is 30 degrees. So tan 30 is equal to, ಇಲ್ಲಿ angle ಇಲ್ಲಿದೆ, ಇದಕ್ಕೆ opposite is CD divided by what is base, adjacent is ED or DE, ಏನು ಬೇಕಾದ್ರೂ ತಗೋಬೋದು. So tan 30 is 1 by root 3, correct? So 1 by root 3 is equal to CD divided by ED. Okay, therefore 1 by root 3 into ED is equal to CD ಅಂತ ತಗೊಳ್ಳೋಣ. Let me take it as equation 2 and frame it. ಅರ್ಥ ಆಗ್ತಿದೆಯಾ? Fine. Now what I know is using equation 1 and 2. So from equations 1 and 2, what can we write? The right hand sides are equal. So I can write root 3 into BE is equal to 1 by root 3 into ED. Okay. Why did I write this? Because AB is equal to CD. Why? Because they are height of the poles equal heights anta kottidane. Okay. Now let us cross multiply this root 3. So it is root 3 into root 3 is root 3 square into BE is equal to ED. Okay. Therefore root 3 BE is equal to ED. Okay, now remember BD is nothing but 80 meters. Correct? Is it clear? Now BE can be written as 80 minus ED. Correct? ಅರ್ಥ ಆಗ್ತಿದೆಯಾ? ಇಲ್ಲಿಂದ ಇಲ್ಲಿಗೆ ಲೆಂತ್ 80 ಮೀಟರ್ಸ್ ಇರೋದ್ರಿಂದ ನನಗೆ ಇಷ್ಟು ಬೇಕು, BE ಬೇಕಂದರೆ ಇದರಲ್ಲಿ ಇಷ್ಟನ್ನು ತೆಗೆದು ಬಿಡೋಣ. ಸೊ ಐ ವಿಲ್ ರೈಟ್ BE ಆ್ಯಸ್ 80 ಮೈನಸ್ ವಾಟ್ ED. ಅರ್ಥ ಆಯ್ತಾ? ಸೊ ದಿಸ್ ಈಸ್ ನಥಿಂಗ್ ಬಟ್ ED. Fine. Now let us multiply. 8 3s are 24. So 240 minus 3 ED is equal to ED. Take ED to the right hand side. 240 is equal to 3 times ED plus ED. So 240 is nothing but 3 plus 1 is 4 times ED. Therefore ED is equal to 240 divided by 4. Okay, so 240 divided by 4 is
what 60 because 6 4s are 24 60. So ED ನನಗೆ ED ಸಿಕ್ತು. Hence I can take BE also. What is BE? Hence BE is equal to 80 minus ED. This is nothing but 80 minus 60. So it is nothing but 20 unit meters. So BE is 20 meters. ED is 60 meters. I got the distance of this point from the two poles. Okay. ನನಗೆ ಈ ಕೆಲಸ ಇಲ್ಲಿಗೆ ಮುಗ್ದಿಲ್ಲ. I also have to find out the height of the poles. Remember. Okay. Dear students, please note it down. So distance of this point from both the poles ED ಮತ್ತು BE ಕಂಡಿಡ್ದಾಯಿತು. ನಾನು ಆಲ್ರೆಡಿ ಫ್ರೇಮ್ ಮಾಡಿಟ್ಟಿದ್ದೀನಿ ಯಾಕಂದರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ಲಿಕ್ಕೆ. ಫೈನಲಿ ಐ ವಾಂಟ್ ದ ಹೈಟ್ ಆಫ್ ದ ಪೋಲ್ಸ್. ಸೊ ಹೈಟ್ ಆಫ್ ದ ಪೋಲ್ಸ್ ಏನು? ಇಟ್ ಈಸ್ ಸೇಮ್ ಆ್ಯಸ್ AB, ದಟ್ ಈಸ್ ಸೇಮ್ ಆ್ಯಸ್ CD. ಕರೆಕ್ಟಾ? ಸೊ ಯಾವ ತಗೊಂಡ್ರು ಒಂದೇ, ABನೂ ಒಂದೇ CDನೂ ಒಂದೇ. ದೇರ್ ಫೋರ್ ದಿಸ್ ಈಸ್ ನಥಿಂಗ್ ಬಟ್ √3 ಇಂಟು BE. ಯಾಕೆ? ಫ್ರಮ್ ಈಕ್ವೇಷನ್ 1 ತಗೊಂಡಿದ್ದೀನಿ. ಸೊ ದಿಸ್ ಈಸ್ ನಥಿಂಗ್ ಬಟ್ √3 ಇಂಟು ವಾಟ್ ಈಸ್ BE? BE ಈಸ್ 20 meters. Okay, therefore height of the poles is nothing but 20 √3 meters. ಅರ್ಥ ಆಗ್ತಿದೆಯಲ್ಲ? ಸರಿ, ಈ ಈಕ್ವೇಷನ್ ತೊಗೊಂಡ್ರೆ ಏನು ಬರ್ತದೆ ನನಗೆ? 20 ಡಿವೈಡೆಡ್ ಬೈ √3 ಏನದು 60 ಡಿವೈಡೆಡ್ ಬೈ √3 ಬರುತ್ತೆ. ಈವನ್ ದೆನ್ ಇಫ್ ಯು ಕನ್ವರ್ಟ್ ಇಟ್ ಯು ವಿಲ್ ಗೆಟ್ ಇಟ್ ಆಸ್ 20 √3. ಅರ್ಥ ಆಗ್ತಿದೆಯಲ್ಲ? ಯಾವತ್ತು ಸೊಲ್ಯೂಷನು ಸಿಂಪ್ಲೆಸ್ಟ್ ವೇ ಕಂಡುಹಿಡಿಬೇಕು. ಇಫ್ ಯು ಯೂಸ್ ದಿಸ್ ಮೆಥಡ್ ಯು ವಿಲ್ ಈಸಿಲಿ ಗೆಟ್. ಯಾಕಂದರೆ ಮಲ್ಟಿಪ್ಲಿಕೇಶನ್ ಅಲ್ವಾ, BE 20 ಇದೆ, √3, ಸೊ 20 √3 ಸಿಕ್ತು. ಇನ್ ಕೇಸ್ ಇದಕ್ಕೆ ಹಾಕೋದಾದರೆ ನೀವು CD ಲೆಂತ್ ತೊಗೊಂಡು EDಗೆ ಹಾಕೋಬೇಕು. 60 ಡಿವೈಡೆಡ್ ಬೈ √3 ತೊಗೊಂಡ್ರೆ ಮತ್ತೆ ಸಿಂಪ್ಲಿಫಿಕೇಷನ್ ಮಾಡಬೇಕಾಗುತ್ತೆ. ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಟೇಕ್ ದಿಸ್. ಓಕೆ, ಯು ಕ್ಯಾನ್ ಆಲ್ಸೋ ಟ್ರೈ ಯೂಸಿಂಗ್ ದಿಸ್ ಇಕ್ವೇಷನ್ ಆ್ಯಂಡ್ ಯೂಸಿಂಗ್ ದಿಸ್ ವ್ಯಾಲ್ಯೂ ಯು ವಿಲ್ ಸ್ಟಿಲ್ ಗೆಟ್ ದ ಸೇಮ್ ಆನ್ಸರ್. So students, so this is about the application of trigonometry in real life experiences. Okay, particularly many students might have been planning to go for engineering. Okay, so engineers ಆಗಬೇಕು ಅಂತಂದರೆ so these concepts ನಿಮಗೆ ಗೊತ್ತಿರಬೇಕು. Particularly for those students who want to take PCMB in first PUC or PUC, this chapter is very important. ಯಾಕಂದರೆ ಕಾನ್ಸೆಪ್ಟು ತುಂಬ ಚೆನ್ನಾಗಿರುತ್ತೆ, ಕಲಿಯೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಈವನ್ ಇಫ್ ಯು ವಾಂಟ್ ಟು ಟೇಕ್ ಕಾಮರ್ಸ್, ಈವನ್ ಕಾಮರ್ಸಲ್ಲೂ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಸ್ ಅಂತ ಸೆಕೆಂಡ್ PUCಯಲ್ಲಿ ಬರುತ್ತೆ. ಯು ಕೆನಾಟ್ ಎಸ್ಕೇಪ್. ಓಕೆ, ಬೆಟರ್ ಯು ಕ್ಯಾನ್ ಗೆಟ್ ದಿ ಐಡಿಯಾ ಹಿಯರ್ ಆ್ಯಂಡ್ ಗೋ ಟು ದಿ PUC. ಓಕೆ ಸ್ಟೂಡೆಂಟ್ಸ್, ಸೊ ಈಸಿ ಇದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಸೊ ಇಟ್ಸ್ ಟೈಮ್ ಫಾರ್ ಮೀ ಟು ವೈಂಡ್ ಅಪ್ ಆ್ಯಂಡ್ ಸೇ ಬಾಯ್ ಫಾರ್ ಯು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಡಿ ಸ್ಟೂಡೆಂಟ್ಸ್. ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ಇಟ್. ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಕೈಂಡ್ಲಿ ಲೈಕ್ ದ ವಿಡಿಯೋ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈ ಚಾನಲ್ಗೆ ಅಂತಂದರೆ ಕೈಂಡ್ಲಿ ಸಪೋರ್ಟ್ ಅಸ್ ಬೈ ಸಬ್ಸ್ಕ್ರೈಬಿಂಗ್ ಟು ಅವರ್ ಚಾನಲ್. ಓಕೆ, ಪ್ರೀತಿಯ ವಿದ್ಯಾರ್ಥಿಗಳಿಗೆ, ನಮ್ಮ ಚಾನಲ್ಗೆ ನಿಜವಾದ ಸಪೋರ್ಟ್ ಅಥವಾ ಸ್ಫೂರ್ತಿ ವಿದ್ಯಾರ್ಥಿಗಳಾಗಿರುವಂಥ ನೀವೇ ಆಗಿರ್ತೀರ. ಸೊ ಕೈಂಡ್ಲಿ ಸಪೋರ್ಟ್ ಅಸ್ ಸೊ ದಟ್ ಇಟ್ ವುಡ್ ಹೆಲ್ಪ್ ಅಸ್ ಟು ಮೇಕ್ ಮೋರ್ ವೀಡಿಯೋಸ್ ಫಾರ್ ಯುವರ್ ಬೆನಿಫಿಟ್ಸ್. Okay, so take care of your health. So until we meet each other in the next video, take care of your health. God bless you all. Bye.